ನಮಸ್ತೆ. ನಾನು ಡಾಕ್ಟರ್ ರೋಹಿತ್ ಅಂತ, ಆರ್ಥೋಪೆಡಿಷಿಯನ್. ನಾನಿಲ್ಲಿ ಬೆನಕ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಸುಮಾರು ನಾನೀಗ ವರ್ಕ್ ಮಾಡಲಿಕ್ಕೆ ಶುರು ಮಾಡಿ ಆದಮೇಲಿಂದ ಸುಮಾರು ಟ್ರಾಮಾ ಕೇಸಸ್, ಅಂದರೆ ಆಕ್ಸಿಡೆಂಟ್ ಕೇಸಸ್ಗಳು ಅಥವಾ ಮನೇಲಿ ಸ್ಲಿಪ್ಪಾಗಿ ಬಿದ್ದು ಫ್ರ್ಯಾಕ್ಚರ್ ಆಗಿ ಬರುವಂಥ ಕೇಸ್ಗಳು ಸುಮಾರು ನೋಡ್ತಾ ಇದ್ದೇನೆ ನಾನು. ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಈ ಟ್ರಾಮಾಗೆ ಬೇಕಾಗುವಂಥ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಇರ್ತದೆ. ಹಾಗೆ ಟ್ರಾಮಾ ಆಗಿರುವಂಥದ್ದು ಅಂದರೆ ಆಕ್ಸಿಡೆಂಟ್ ಆಗಿ ಏನೇ ಒಂದು ಇದಾದರೆ ಕೂಡ ಪೇಷಂಟಿಗೆ ಮುಂದೆ ಫಾಲೋಅಪ್ಗಳು ತುಂಬ ಬೇಕಾಗ್ತದೆ. ಫಾಲೋಅಪ್ ಅಂದರೆ ಈಗ ಆಪ್ರೇಷನ್ ಒಂದೇ ಅಲ್ಲ, ಆಪ್ರೇಷನ್ ಆದಮೇಲೆ ಅವರು ಎಷ್ಟು ಸಲ ಡಾಕ್ಟ್ರನ್ನ ಮೀಟ್ ಆಗುವಂಥ ಸಿಚುವೇಶನ್ಸ್ಗಳು ಜಾಸ್ತಿ ಇರ್ತವೆ. ಒಂದು ಡ್ರೆಸ್ಸಿಂಗ್ಗೋಸ್ಕರ, ಆಮೇಲೆ ಹೊಲಿಗೆ ತೆಗೆಸ್ಕೊಳ್ಳಿಕ್ಕೆ, ಅದಾದಮೇಲೆ ಫಿಸಿಯೋಥೆರಪಿ ಅಂದರೆ ಬೇಸಿಕಲಿ ಎಕ್ಸಸೈಸ್. ನಾವು ಆಪ್ರೇಷನ್ ಎಷ್ಟು ಚಂದ ಮಾಡ್ತೇವೋ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅವರು ಮುಂದೆ ಎಷ್ಟು ಎಕ್ಸಸೈಸ್, ಪೇಷಂಟ್ ಅದನ್ನು ಅರ್ಥ ಮಾಡ್ಕೊಂಡು ಎಕ್ಸಸೈಸ್ ಎಷ್ಟು ಚಂದ ಮಾಡ್ತಾರೋ ಅದು ತುಂಬ ಇಂಪಾರ್ಟೆಂಟ್. ಸೊ ಅವರನ್ನು ಎಕ್ಸಸೈಸ್ ಮಾಡಲಿಕ್ಕೆ ನಾವು ಪುಷ್ ಮಾಡ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ನಾನು ಹೇಳೋದು ಅಂದರೆ ಇಲ್ಲೇ ಫೆಸಿಲಿಟಿ ಇದ್ದಾಗ, ಅವರು ಇಲ್ಲಿ ಮಾಡಿಸಿದಾಗ ಅವರಿಗೆ ಬಂದು ಹೋಗುವಂಥ ಖರ್ಚು ವೆಚ್ಚಗಳೆಲ್ಲ ತುಂಬ ಕಮ್ಮಿ ಆಗ್ತದೆ. ಅದಲ್ಲದೆ ನಾವು ಕೂಡ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇರಲಿಕ್ಕೆ ಸಹಕಾರ ಆಗ್ತದೆ. ಇಲ್ಲದಿದ್ದರೆ ಅವ್ರು ಇಲ್ಲಿಂದ ಮಂಗಳೂರಿಗೆ ಹೋಗಬೇಕು ಅಂತ ಹೇಳೋದೇ ಅವರಿಗೆ, ಅಂದರೆ ಮಂಗಳೂರಿಗೆ ಹೋಗಬೇಕಾ ಅಂತ ಅವ್ರು ದಿನ ಪುಷ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಎಕ್ಸಸೈಸ್ ಕೂಡ ಅವರು ಲೇಸಿನೆಸ್ಸಿಂದ ಸ್ಲೋ ಮಾಡ್ತಾ ಇರ್ತಾರೆ. ಅದು ಅವರಿಗೆ ಮುಂದೆ ಫಂಕ್ಷನಲ್ ರಿಸಲ್ಟ್ಸ್ ತುಂಬ ಕಮ್ಮಿ ಆಗಲಿಕ್ಕೆ ಕಾರಣ ಆಗ್ತದೆ. ಹೀಗಾಗಿ ನಮ್ಮ ಈ ರೀಸೆಂಟಾಗಿ ಒಬ್ಬರು ಶೋಲ್ಡರ್ ಫ್ರ್ಯಾಕ್ಚರ್ ಮಾಡಿಕೊಂಡು, ಶೋಲ್ಡರಲ್ಲಿ ಹ್ಯೂಮರಸ್ ಅಂತ ಹೇಳ್ತೇವೆ, ಹ್ಯೂಮರಸ್ ಇದು ಪ್ರಾಕ್ಸಿಮಲ್ ಪಾರ್ಟನ್ನು ಫ್ರ್ಯಾಕ್ಚರ್ ಮಾಡ್ಕೊಂಡು ಬಂದಿದ್ದರು. ಸೊ ನಾವು ಅವ್ರದ್ದು ಪ್ಲೇಟ್ ಹಾಕಿ ಫಿಕ್ಸ್ ಮಾಡಬೇಕಾಯಿತು. ಯಾಕಂದರೆ ಅದು ನಮ್ಮ ಮಾಂಸಖಂಡದಲ್ಲಿ ಅಟ್ಯಾಚ್ ಆಗ್ತಿತ್ತು. ಆ ಪಾರ್ಟ್ ಒಟ್ಟಿಗೆ ಆ ದೊಡ್ಡ ಎಲ್ಲಿ ಒಂದು ಹೆಡ್ ಅಂತ ಹೇಳ್ತೇವೆ, ಜಾಯಿಂಟ್ ಆರ್ಟಿಕ್ಯುಲೇಟ್ ಮಾಡುವಂಥ ಹೆಡ್ ಕೂಡ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅದನ್ನು ಎರಡನ್ನು ಫಿಕ್ಸ್ ಮಾಡಿ ಆ ರೊಟೇಟರ್ ಕಫನ್ನು ಕೂಡ ರಿಪೇರ್ ಮಾಡಬೇಕಾಯಿತು. ಸೊ ಚೆನ್ನಾಗಾಗಿದೆ ಅವರ ಆಪ್ರೇಷನ್. ಸೊ ಇನ್ನು ಮುಂದೆ ಅವ್ರ ಹೊಲಿಗೆಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಅವ್ರದ್ದು ಫಿಸಿಯೋಥೆರಪಿ ಎಲ್ಲ ಮಾಡಿಕೊಂಡು ಒಳ್ಳೆ ರಿಸಲ್ಟ್ಸ್ ಕೂಡ ಬರ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು 3 days ಬ್ಯಾಕ್ ಡ್ಯೂಟಿ ಅಥವಾ ಹೀಗೆ ಮನೆಯಿಂದ ಹೊರಗೆ ಬರ್ತಿರುವಾಗ ಸಣ್ಣ ಗಾಡಿ ಸ್ಕಿಡ್ ಆಯಿತು. ಸ್ಕಿಡ್ಡಾಗಿ ಪೇನ್ ಇದ್ದಿದ್ದರಿಂದ ನಾವು ನಿಯರ್ ಬೈ ಹಾಸ್ಪಿಟಲ್ ಸರ್ಚ್ಗೆ ಬರುವಾಗ ಅದು ಬೆನಕ ಹೆಲ್ತ್ ಸೆಂಟರ್ ಸ್ಪೆಷಲೈಸ್ ಆಗಿ ಸ್ವಲ್ಪ ರಿನೋವೇಷನ್ ಆದದ್ದು ಕಂಡ್ವಿ. ಹಾಗೆ ಇಲ್ಲಿ ಟ್ರೀಟ್ಮೆಂಟ್ ಇಂಟ್ರೆಸ್ಟಲ್ಲಿ ನಾವು ಜಾಯಿನ್ ಆದ್ವಿ. ಎಕ್ಸ್ರೇ ಮಾಡಿ ರಿಪೋರ್ಟ್ ಬರುವಾಗ ಪ್ರಾಕ್ಸಿಮಲ್ ಹ್ಯೂಮರಸ್ ಫ್ರ್ಯಾಕ್ಚರ್ ಅಂತ ಡಯಾಗ್ನೋಸ್ ಮಾಡಿದರು ಸರ್. ಹಾಗೆ ನನ್ನನ್ನು ಅಟೆಂಡ್ ಮಾಡಿದ್ದು ಇಲ್ಲಿದ್ದು ಆರ್ಥೋಪೆಡಿಷನ್ ಆದಂಥ ಡಾಕ್ಟರ್ ರೋಹಿತ್ ಜಿ ಅಂತೇಳಿ. ಅವರು ಸರ್ಜರಿ ಪ್ರಿಫೇರ್ ಮಾಡಿದ್ದು, ಪ್ಲೇಟ್ ಫಿಕ್ಸೇಷನ್ ಆಗಲೇಬೇಕು ಈ ಫ್ರ್ಯಾಕ್ಚರಿಗೋಸ್ಕರ ಅಂಥೇಳಿ. ಹಾಗೆ ನಾವು ಸರ್ ಹತ್ರನೇ ಸರ್ಜರಿ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡ್ವಿ. ಇಂತಹ ಪ್ಲೇಸಲ್ಲಿ ಈ ಸೆಂಟರ್ ಇರೋದ್ರಿಂದ ಇಂಥ ಸರ್ಜರಿನ ನನಗಿಲ್ಲಿ ಮಾಡಿಸ್ಲಿಕ್ಕೆ ಹೆಲ್ಪ್ ಆಯಿತು. ಹಾಗೂ ನನಗೆ ಮನೆಗೂ ನಿಯರ್ ಬೈ ಇರೋದ್ರಿಂದ ಓಡಾಟ ಇರ್ಬೋದು, ಆಮೇಲೆ ತುಂಬ ಬೆನಿಫಿಟ್ ಆಗಿದೆ. ಇಲ್ಲಿರುವ ಸ್ಟಾಫ್ಸ್ ಇರ್ಬೋದು, ಡಾಕ್ಟರ್ ಸ್ಟಾಫ್ಸ್, ಓವರ್ ಆಲ್ ಟ್ರೀಟ್ಮೆಂಟ್ ಇನ್ ದಿಸ್ ಹಾಸ್ಪಿಟಲ್ ಈಸ್ ಗುಡ್. And I prefer everyone to visit this hospital and make the use of this health center. Thank you.